Hey guys, today is a 27th day. Yes, yesterday I asked you people like if you become a education minister of our country, what policy changes you want to do. Very few people answered to this question. I don't know why because ನಾನು ಆ ವಿಡಿಯೋದೊಳಗೂ ಹೇಳಿದ್ದೀನಿ ನೀವು ಎಜುಕೇಷನ್ ಮಿನಿಸ್ಟ್ರಿ ಆಗೋದಿಲ್ಲ ಪಾಲಿಟಿಕ್ಸೇ ಇಷ್ಟ ಆಗೋದಿಲ್ಲ ಇವೆಲ್ಲ ಬಿಡ್ರಿ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಅಟ್ಲೀಸ್ಟ್ ಪರ್ಸ್ಪೆಕ್ಟಿವ್ ಯುವರ್ ಪರ್ಸ್ಪೆಕ್ಟಿವ್ನ ಹೇಳಿ ಅಂತ ಹೇಳಿದೆ. ಎಸ್ ವೆರಿ ಫ್ಯೂ ಪೀಪಲ್ ರೆಸ್ಪಾಂಡೆಡ್ ಟು ದ್ಯಾಟ್. ಓಕೆ ಫೈನ್, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಇವತ್ತಿನ ಟಾಸ್ಕ್ ಏನು ಅಂದರೆ 27th ಡೇ ಟಾಸ್ಕು ಆ್ಯಂಡ್ ಟುಡೇ ಇಸ್ 13th ಆಫ್ ಜುಲೈ ಆ್ಯಂಡ್ ವಾಟ್ ಈಸ್ ಯುವರ್ ಸಂಡೇ ಸ್ಪೆಷಾಲಿಟಿ? Okay, today is a Sunday. What you do normally from morning to evening evening, what is your plan? ನೀವು ಸೀರಿಯಲ್ ಆಗಿ ಕರೆಕ್ಟಾಗಿ ಅದನ್ನು ಬರಿಬೇಕು. ಲೈಕ್ ಇಂಡೈರೆಕ್ಟ್ಲಿ ಯು ಆರ್ ರೈಟಿಂಗ್ ಯುವರ್ ಸ್ಟೋರಿ, ವಾಟ್ ಯು ವಾಂಟ್ ಟು ಡೂ ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಟುಡೇ. ಓಕೆ, ಸೊ ಅದನ್ನು ಪೂರ್ತಿ ಕಂಪ್ಲೀಟಾಗಿ ಬರೀರಿ. ನಿಮ್ಮ ಲೈಫ್ ಬಗ್ಗೆನೇ ವಾಟ್ ಆರ್ ದ ಪ್ಲ್ಯಾನ್ಸ್ ಅಂತ ಒಂದು ಕಡೆ ನೀವು ಸರಿಯಾಗಿ ಬರಿತಾ ಹೋಗಿ ಗೈಸ್. ಆ್ಯಂಡ್ ದ್ಯಾಟ್ಸ್ ಹೌ ಟುಡೇಸ್ ಟಾಸ್ಕ್ ಈಸ್ ದಟ್ ಈಸ್ ಓನ್ಲಿ. ಆ್ಯಂಡ್ ಎಸ್, ನ್ಯೂಸ್ ಪೇಪರಲ್ಲಿ ಏನು ಎಜುಕೇಷನ್ ಪಾಲಿಸಿ ಬಗ್ಗೆ ಬರ್ತಾ ಇದೆ, ಕೀಪ್ ವಾಚಿಂಗ್ ಇಟ್ ಬಿಕಾಸ್ ಟುಮಾರೋ ಯಾವ ಥರ ಸರ್ಕಾರ ಚೇಂಜ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತು ಆಗಬೇಕು ಗೈಸ್. ಆ್ಯಂಡ್ ವೆರಿ ನೈಸ್ ಆರ್ಟಿಕಲ್ಸ್ ಆರ್ ಕಮಿಂಗ್ ಇನ್ ಪ್ರಜಾವಾಣಿ ಆ್ಯಸ್ ವೆಲ್. ಕನ್ನಡ ನ್ಯೂಸ್ ಪೇಪರ್ಲ್ಲೂ ಕೂಡ ಚೆನ್ನಾಗಿದ್ದು ಬರ್ತಾ ಇದ್ದಾವೆ. ಆ್ಯಂಡ್ ಅದರ ಅನಾಲಿಸಿಸ್ ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಆ್ಯಂಡ್ 15th ಆಫ್ ಜುಲೈಯಿಂದ ಮತ್ತೆ ಒಂದು ಹೊಸ ಬ್ಯಾಚ್ ಆನ್ಲೈನ್ ಆ್ಯಂಡ್ ಆಫ್ಲೈನಲ್ಲಿ ಪ್ರಾರಂಭ ಆಗ್ತಾ ಇದೆ. ಆನ್ಲೈನಲ್ಲಿ ಯಾರ್ಯಾರೆಲ್ಲ ಅಡ್ಮಿಷನ್ ತೊಗೋತಾ ಇದ್ದೀರಾ, ದಿಸ್ ಟಾಸ್ಕ್ ಈಸ್ ಅಪ್ಲಿಕೇಬಲ್ ಫಾರ್ ಯು ಪೀಪಲ್ ಆಲ್ಸೋ ಗೈಸ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ನೀವು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ಹಾಂ, ಕೆಲವೊಂದಿಷ್ಟು ಜನ ಬರೆದು ಕೂಡ ಹಾಕ್ತಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ. ನೀವು ಬರೆದು ಕೂಡ ಗ್ರೂಪ್ ಒಳಗೆ ಅಪ್ಲೋಡ್ ಮಾಡ್ಬೋದು, ಅಲ್ಲೇ ಟೈಪ್ ಮಾಡಿ ಬರೀಬೇಕು ಅಂತಲ್ಲ. ಬಿಕಾಸ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಪೆಲ್ಲಿಂಗ್, ಯು ಕ್ಯಾನ್ ಇಂಪ್ರೂವ್ ಹೋಲ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ಸಂಡೇ ಆನ್ವರ್ಡ್ಸ್ subject wise test, I am going to start subject wise test, and that is going to help for even for second paper also, those who are preparing for PSI, ESI, even for that matter FDA, SDA also. And it is only for 30 students. ಅವರಿಗೆ ಅಷ್ಟು ಜನಕ್ಕೆ ಮಾತ್ರ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನಾಟ್ ಮೋರ್ ದೆನ್ ದ್ಯಾಟ್. ಆನ್ಲೈನಲ್ಲಿ ನೀವು ಬೇಕಾದಷ್ಟು ಜನ ಅಡ್ಮಿಷನ್ ತೊಗೋಬೋದು. ಐ ವಿಲ್ ಸೂನ್ ಲಾಂಚ್ ದ ಕೋರ್ಸ್ ಆ್ಯಸ್ ವೆಲ್. ಓಕೆ, ಆಮೇಲೆ ಲಾಸ್ಟ್ ಟೆಸ್ಟ್ದು ಏನು ಕಂಡಕ್ಟ್ ಮಾಡಿತ್ತು ಸಬ್ಜೆಕ್ಟ್ ವೈಸ್, ಅದರ ಎಲ್ಲ ಕೀ ಆನ್ಸರ್ ಸಮೇತ ನಾನು ಆ ಒಂದು ಪೇಪರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. 6 monthsವರೆಗೂ ಅಲ್ಲೇ ಇರ್ತವೆ. ಸೊ ಯು ಕ್ಯಾನ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮದು ಓದೋದು ಮುಗಿದ ಮೇಲೆ ಹೋಗಿ ನೀವು ಆ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ಬೋದು, ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ರೈಟ್ ಡೌನ್ ದ ವಾಟ್ ಈಸ್ ಯುವರ್ ಸಂಡೇ ಸ್ಪೆಷಾಲಿಟಿ. ಬಾಯ್.